ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಚಳ್ಳಿಕಾಯಿ ಉಪ್ಪಿನಕಾಯಿ ಮಾಡುವುದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ಚಳ್ಳಿಕಾಯಿ ಸೀಸನ್ ಆಗಿರೋದ್ರಿಂದ ಮಾರ್ಕೆಟ್ ಅಲ್ಲೆಲ್ಲ ಸಿಗುತ್ತೆ. ತಂದು ಮಾಡ್ಕೊಂಡು 2 ರಿಂದ 3 ತಿಂಗಳು ಇಟ್ಕೊಂಡು ತಿನ್ಬೋದು. ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣವಾ. 1 ಕೆಜಿ ಚಳ್ಳಿಕಾಯಿನ 2 ರಿಂದ 3 ಸಲ ಚೆನ್ನಾಗಿ ತೊಳ್ಕೊಂಡು ಕಡ್ಡಿಗಳು ಮಾತ್ರ ತೆಕ್ಕೊಂಡು ತೊಟ್ಟು ಮಾತ್ರ ಬಿಟ್ಟಿದ್ದೀನಿ. ಈಗ ತೊಟ್ಟಿನ ಮೇಲ್ಭಾಗದಲ್ಲಿ ಈ ತರ ಪ್ಲಸ್ ತರ ಕಟ್ ಮಾಡ್ಕೋಬೇಕು. ಒಂದು ಚಾಕೋಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ತರ ಎಲ್ಲಾನು ಮಾಡ್ಕೊಂಡಿದ್ದೀನಿ. 1 ಕೆಜಿ ಚಳ್ಳಿಕಾಯಿನು ಇದೇ ತರನೇ ಕಟ್ ಮಾಡ್ಕೊಂಡಿದ್ದೀನಿ. ಫ್ರೆಶ್ ಆಗಿ ತುಂಬಾ ಚೆನ್ನಾಗಿದೆ. ಈ ತರ ಗ್ರೀನ್ ಇರ್ಬೇಕು. ಒಂದು ಬಾಂಡ್ಲಿಗೆ 100 ಗ್ರಾಮ್ ಅಷ್ಟು ಅಗಸಿ ಬೀಜ ಹಾಕೋತಾ ಇದ್ದೀನಿ. ಅಗಸಿ ಬೀಜನ ಸ್ವಲ್ಪ ಹುರ್ಕೋಬೇಕಾಗತ್ತೆ. ಈ ಉಪ್ಪಿನಕಾಯಿಗೆ ಅಗಸಿ ಬೀಜ ತುಂಬಾ ಇಂಪಾರ್ಟೆಂಟ್. ಇದು ಹಾಕೋದ್ರಿಂದಾನೇ ತುಂಬಾ ಒಳ್ಳೆ ರುಚಿ ಬರುತ್ತೆ. ನೋಡಿ ಆಗ್ಲೇ ಸಿಡಿತಾ ಇದೆ. ಪಟಪಟ ಅಂತ ಸಿಡಿಯಕ್ ಶುರುವಾಗುತ್ತೆ. ಅದನ್ನ ತೆಕ್ಕೊಂಡ್ಬಿಡ್ರಿ. ಹಾಗೆ ಒಂದು 3 ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂಡಿದ್ದೀನಿ. ಸಾಸಿವೆನೂ ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆದ್ರೆ ಸಾಕು. ಅದನ್ನು ತೆಕ್ಕೊಂಡ್ಬಿಟ್ಟು 1 ಸ್ಪೂನ್ ಅಷ್ಟು ಮೆಂತೆ ಕಾಳು ಹಾಕೊಂಡಿದ್ದೀನಿ. ಅದು ಅಷ್ಟೇ ಸ್ವಲ್ಪ ಕಲರ್ ಚೇಂಜ್ ಆಗ್ಬೇಕು. ಒಂದಾದ್ಮೇಲೆ ಒಂದು ಹುರ್ಕೊಳ್ಳಿ. ಒಟ್ಟಿಗೆ ಹುರ್ಕೊಳಕ್ ಹೋಗ್ಬೇಡಿ. ಇದಿಷ್ಟನ್ನು ಸ್ವಲ್ಪ ತಣ್ಣಗೆ ಹಾಕಿ ಬಿಟ್ಬಿಡ್ಬೇಕು. ತಣ್ಣಗಾಗಿದೆ. ಈಗ ಎಲ್ಲ ಒಂದು ಬೌಲಿಗೆ ಹಾಕೊಂಡು ಅದನ್ನ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ನುಣ್ಣಗೆ ಪುಡಿ ಮಾಡ್ಕೊಳ್ಳಿ ಫಸ್ಟ್. ನೋಡಿ ಇಷ್ಟಾಗಿದೆ. ಈಗ ಒಂದು 3 ಗೆಡ್ಡೆ ಬೆಳ್ಳುಳ್ಳಿನ ಸುಲ್ಕೊಂಡು ಅದಕ್ಕೆ ಹಾಕೊಂಡು ಮತ್ತೆ ಗ್ರೈಂಡ್ ಮಾಡ್ತಾ ಇದ್ದೀನಿ. ಫಸ್ಟ್ ಗೆ ಮಾಡಿದ್ರೆ ಪುಡಿ ಆಗೋದಿಲ್ಲ. ಅದಕ್ಕೋಸ್ಕರ ಅರ್ಧ ಮುಕ್ಕಾಲ್ ಭಾಗ ಆದ್ಮೇಲೆ ಬೆಳ್ಳುಳ್ಳಿ ಹಾಕೊಂಡು ಮತ್ತೆ ಮಿಕ್ಸಿಗೆ ಹಾಕೋಬೇಕಾಗುತ್ತೆ. ಗ್ರೈಂಡ್ ಮಾಡ್ಕೊಂಡ್ರೆ ಈ ತರ ಬರುತ್ತೆ. ನೋಡ್ಕೊಂಡ್ರಲ್ವಾ. ಒಂದು ಪಾತ್ರೆಗೆ ಚಳ್ಳಿಕಾಯಿ ಅಷ್ಟು ಹಾಕೋತಾ ಇದ್ದೀನಿ. ಹಾಕೊಂಡು 1 ಬೌಲ್ ಅಷ್ಟು ಅಚ್ಚ ಖಾರದ ಪುಡಿ, ಅರ್ಧ ಬೌಲ್ ಅಷ್ಟು ಉಪ್ಪು, ಮತ್ತೆ 1 ಸ್ಪೂನ್ ಅಷ್ಟು ಇಂಗು, ಅರ್ಧ ಸ್ಪೂನ್ ಅಷ್ಟು ಅರಿಶಿಣದ ಪುಡಿ, ಮತ್ತೆ ಪುಡಿ ಮಾಡಿಟ್ಕೊಂಡಿರೋದು ಅಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಕೈ ಆಡ್ಕೋಬೇಕು. ಒಂದು 5 ನಿಮಿಷ ಕೈ ಆಡ್ಕೋಬೇಕಾಗುತ್ತೆ. ಅದು ಚಳಿಕಾಯಿಗೆಲ್ಲ ಅಂಟ್ಕೋಬೇಕು. ಇಷ್ಟಾದ್ಮೇಲೆ 1 ಲೋಟದಷ್ಟು ನೀರ್ ಹಾಕೊಂತಾ ಇದ್ದೀನಿ. ನೋಡಿ ಒಂದೊಂದೇ ಲೋಟ ನೀರ್ ಹಾಕೊಂಡು ಕಲ್ಸ್ಕೊಂತ ಇರ್ಬೇಕು. ಒಟ್ಟಿಗೆ ಜಾಸ್ತಿ ಹಾಕೋಬಾರ್ದು. ಈಗ ಮತ್ತೆ 1 ಲೋಟ ನೀರ್ ಹಾಕೊಂತೀನಿ. ಎಷ್ಟು ನೀರ್ ಹಾಕೊಂತೀನಿ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ನೋಡಿ ಮತ್ತೆ ಕಲ್ಸ್ಕೋಬೇಕು. ಈಗ 3 ಲೋಟ ಆಯ್ತು ನೀರ್ ಹಾಕಿದ್ ನಾನು. ಇದಕ್ಕೆ ನೀರಿನ ಪ್ರಮಾಣ ಜಾಸ್ತಿನೇ ಬೇಕಾಗುತ್ತೆ. ಎಲ್ಲಾ ಉಪ್ಪಿನಕಾಯಿ ನೀರ್ ಇಲ್ದಂಗೆ ಮಾಡ್ಬೇಕು. ಇದು ವಿಶೇಷ ನೋಡಿ. ನೀರಲ್ಲೇ ಉಪ್ಪಿನಕಾಯಿ ಇರುತ್ತಿದ್ದು ಅಷ್ಟು ವಿಶೇಷ ಇದು. ನೀರ್ ಇಲ್ದಲೆ ಉಪ್ಪಿನಕಾಯಿನೇ ಆಗಲ್ಲ. ಇಷ್ಟು ನೀರಾಗಿ ಮಾಡ್ಕೊಂಡು ಈಗ ಉಪ್ಪು ಖಾರ ಎಲ್ಲ ಸರಿ ಇದೆಯಾ ಅಂತ ಒಂದ್ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ಒಂದು ಬಟ್ಟೆ ಕಟ್ಟಿ ಅದಕ್ಕೆ ದಾರ ಕಟ್ಟಿ ಈಗ ಬಿಸಿಲಿಗೆ ಇಡಬೇಕು. ಇದು ಬಿಸಿಲಲ್ಲೇ ಚೆನ್ನಾಗಿ ನೆನಿಬೇಕು. ಅವಾಗ ಅದ್ರಲ್ಲಿರೋ ಅಂಟೆಲ್ಲ ಹೊರಗೋಗುತ್ತೆ. ಒಂದು 5 ರಿಂದ 6 ದಿನನಾದ್ರೂ ಇಡ್ಬೇಕು. ಈಗ ಬಿಸಿಲಿನ ಜಳ ಜಾಸ್ತಿ ಇರೋದ್ರಿಂದ 4-5 ದಿನ ಅಥವಾ ತಪ್ಪಿದ್ರೆ ಒಂದು 6 ದಿನ ಅಷ್ಟೇ ಬಿಸಿಲಲ್ಲಿ ಇಡ್ತಾ ಇದ್ದೀನಿ. ನೋಡಿ ಈ ತರ ಬಟ್ಟೆ ಕಟ್ಟೆ ಇಡಬೇಕು. ದಿನ ಬೆಳಗ್ಗೆ ಇಡೋದು ಮತ್ತೆ ಸಂಜೆ ತೆಗಿಯೋದು ಹಿಂಗೆ ಮಾಡಿ. ಒಂದು 4-5 ದಿವಸ ಮಾಡಿ. 4ನೇ ದಿವಸ ನೋಡಿ ಆಗಿದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಇನ್ನೊಂದ್ ದಿವಸ ಇಡ್ಬೇಕಾಗತ್ತೆ. ಈಗ ನೋಡಿ 5 ದಿವಸ ಆಯ್ತು ತೆಗಿತಾ ಇದ್ದೀನಿ. ಬಟ್ಟೆ ತೆಗೆದು ನೋಡೋಣ. ನೋಡಿ ಕಲರ್ ಚೇಂಜ್ ಆಗಿದೆ. ಒಳ್ಳೆ ಘಮ ಬರ್ತಾ ಇದೆ. ಮಧ್ಯೆ ಮಧ್ಯೆ ದಿನ ನೀವು ಸಂಜೆ ಬಿಸಿಲಿಂದ ಒಳಗ್ ತಂದಿಟ್ಟಾಗ ನೋಡ್ಬೇಕು. ರಸ ತುಂಬಾ ಗಟ್ಟಿಯಾಗಿದ್ರೆ ಒಂದು ಅರ್ಧ ಲೋಟದಷ್ಟು ನೀರ್ ಹಾಕಿ ಕೈಯಾಡಿ ಇಟ್ಕೋಬಹುದು. ನೋಡಿದ್ರಲ್ವಾ ಒಳ್ಳೆ ರುಚಿಯಾದ ಚಳ್ಳಿಕಾಯಿ ಉಪ್ಪಿನಕಾಯಿ ರೆಡಿ ಆಯ್ತು. ಒಂದು ಚೂರು ಅಂಟಿಲ್ಲ, ಗಮ್ಮಿಲ್ಲ, ಅಷ್ಟು ಚೆನ್ನಾಗಿದೆ. ಕಲರ್ ಚೇಂಜ್ ಆಗಿದೆ. ಹಳದಿ ಕಲರ್ ಬಂದಿದೆ ನೋಡಿ. ಈ ತರ ಕಲರ್ ಬಂದಾಗ ಇದು ತಿನ್ನಕ್ಕೆ ರೆಡಿ ಇದೆ ಅಂತ. ಕೈಗೇನು ಅಂಟ್ಕೊಂತಿಲ್ಲ. ಹೌದಾ. ನೀಟಾಗಿ ಉಪ್ಪಿನಕಾಯಿ ರೆಡಿ ಆಗಿದೆ. ಚಳಿಕಾಯಲ್ಲಿರೋ ಅಂಟೆಲ್ಲ ಹೊರಗೆ ಹೋಗ್ಬಿಟ್ಟಿದೆ. ಬಿಸಿಲಲ್ಲಿ ಇಟ್ಟಿರೋದ್ರಿಂದ ಹೋಗಿದೆ ಎಲ್ಲ. ನೋಡಿ ನಿಮಗ್ ಗೊತ್ತಾಗ್ಲಿ ಅಂತ ನಾನು ಮತ್ತೆ ಒಂದು ಉಪ್ಪಿನಕಾಯಿಂದ ತೆಗೆದು ಚಳಿಕಾಯಿನ ತೊಳೆದು ತೋರಿಸ್ತಾ ಇದ್ದೀನಿ. ಈ ತರ ನೋಡಿ ಕಪ್ಪಾಗಿದೆ, ಹಳದಿ ಆಗಿದೆ. ತುಂಬಾ ಚೆನ್ನಾಗಿ ಅದ್ರಲ್ಲಿರೋದು ಅಂಟು ಹೋಗಿದೆ. ಒಂದು ಕಟ್ ಮಾಡಿ ತೋರಿಸ್ತೀನಿ ನಿಮಗೆ. ನೀರಲ್ಲಿ ನಾನು ತೊಳೆದಾಗ ಸುತ್ತ ನೋಡಿ ಉಪ್ಪಿನಕಾಯಿ ರಸ ಎಲ್ಲ ಹೆಂಗ್ ಒಳಗೋಗಿದೆ. ಹೌದಾ. ಪಟ್ ಅಂತ ಕಟ್ಟಾಗತ್ತೆ. ಅಂಟಿಂದು ಗಮ್ಮು ಏನು ಇಲ್ಲ ಇದ್ರೊಳಗೆ. ತಿನ್ನಕ್ಕಂತೂ ತುಂಬಾ ರುಚಿ ಇರುತ್ತೆ. ಉಪ್ಪು ಹುಳಿ ಖಾರ ಎಲ್ಲಾನು ಇದಕ್ಕೆ ಹೀರ್ಕೊಂಡಿರುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಇದನ್ನ ನಾನು ಒಂದು ಗ್ಲಾಸ್ ಬಾಟ್ಲಿಗೆ ಹಾಕಿ ಇಡ್ತಾ ಇದ್ದೀನಿ. ನಾನು ಹಾಕಿರೋ ಮೆಜರ್ಮೆಂಟಿಗೆ 2 ಬಾಟ್ಲಿಯಲ್ಲಿ ತುಂಬಿಸಿ ಇಡ್ತಾ ಇದ್ದೀನಿ. ಹೊರಗಿಡಬೇಡಿ. ಫ್ರಿಜ್ ಅಲ್ಲಿ ಇಟ್ಟು ಬಳಸಬೇಕಾಗುತ್ತೆ. ಯಾಕೆ ಅಂದ್ರೆ ಇದಕ್ಕೆ ನೀರಿನ ಪ್ರಮಾಣನೇ ಜಾಸ್ತಿ ಇರೋದ್ರಿಂದ ಕೆಟ್ಟೋಗೋ ಚಾನ್ಸಸ್ ತುಂಬಾ ಇರುತ್ತೆ. ರುಚಿ ಮಾತ್ರ ತುಂಬಾ ಅದ್ಭುತವಾಗಿರುತ್ತೆ. ಅನ್ನಕ್ಕೆ, ಚಪಾತಿಗೆ, ದೋಸೆಗೆ ಎಲ್ಲದಕ್ಕೂ ನೆಂಚ್ಕೊಂಡು ತಿನ್ಬೋದು. ಇದು ಸೀಸನ್ ಅಲ್ಲಿ 2 ತಿಂಗಳು ಬರೋದು. ಮಾರ್ಚ್ ಏಪ್ರಿಲ್ ಅಲ್ಲಿ ಬರುತ್ತೆ. ಮಾರ್ಕೆಟಿಗೆ ಹೋಗಿ ತಗೊಂಬಂದು ಖಂಡಿತ ಮಾಡ್ಕೊಳ್ಳಿ. ತುಂಬಾ ರುಚಿ ಇರುತ್ತೆ. ನಿಮಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ನಿಮಗೆ ಉಪ್ಪಿನಕಾಯಿ ಮಾಡುವ ವಿಧಾನ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ. ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.